ನೋಡು ಪುಷ್ಪಕ್, ಸದ್ಯಕ್ಕೆ ಮೈನಾ ಅವರ ಅಪ್ಪ ಅಮ್ಮ ಪ್ರೀತಿ ವಿಚಾರ ಮಾತಾಡೋ ಪರಿಸ್ಥಿತಿಲಿಲ್ಲ. ಯಾಕಾಗಂತೀರಾ ಮೇಡಮ್? ನಾನು ಮೈನನ್ನ ಇಷ್ಟಪಡ್ತೀನಿ ಅಂತ ಹೇಳಿದಾಗ ಮೈನನ್ಗೆ ಇಷ್ಟ ಆದ್ರೆ ನನಗೇನೋ ಅಭ್ಯಂತರ ಇಲ್ಲ ಅಂತ ಹೇಳಿದ್ರಲ್ಲ. ಅದ್ರ ಅರ್ಥ ಮೈನಾ ಲವ್ ಮಾಡೋ ಹುಡುಗನ್ ನಾವು ಒಪ್ಕೊಳ್ತೀವಿ ಅಂತ ಅಲ್ಲ. ಮತ್ತೆ ಅವ್ರು ನೋಡೋ ಹುಡುಗ ಮೈನನ್ಗಿಷ್ಟ ಆದ್ರೆ ಮಾತ್ರ ಅಂತ. ಮೇಡಮ್, ಧ್ರುವ ಅವ್ರಿಗೆ ಇಷ್ಟ ಆಗ್ತಾರೆ ಮೇಡಮ್. ನೀವ್ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಒಂದು ಕೆಲಸ ಮಾಡೋಣ, ನಾವು ಧ್ರುವಂಗ್ ಹೇಳೋಣ, ಅವ್ರ ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡೋ ಅಂತ. ಆಗ ಖಂಡಿತ ಅವ್ರು ಒಪ್ಕೋತಾರೆ. ನಾನೀಗಲೇ ಧ್ರುವಂಗ್ ಫೋನ್ ಮಾಡ್ತೀನಿ. ಪುಷ್ಪಕ್, 1 ನಿಮಿಷ. ಯಾಕೆ ಮೇಡಮ್? ನಾನು ಹೇಳಿದ್ದು ಒಳ್ಳೆ ಐಡಿಯಾ ಅಲ್ವಾ? ನೀನ್ ಹೇಳಿದ್ದು ಸರಿ ಇರ್ಬೋದು, ಆದ್ರೆ ಇದು ಸರಿಯಾದ ಸಮಯ ಅಲ್ಲ. ಅರ್ಥ ಆಗ್ಲಿಲ್ಲ. ಬೆಳಿಗ್ಗೆ ಮೈನಾ ಅವ್ರ ಅಣ್ಣ ಅದಕ್ಕೆ ಬಂದಿದ್ರು. ಅವರು ಮೈನನ್ನ ಮಾತಾಡ್ಸಕ್ಕೆ ಅಂತ ಬಂದಿದ್ರು. ಅವ್ರಿಗೆ ಅವ್ರ ತಂದೆ ತಾಯಿ ಇಲ್ಲಿರೋ ವಿಷಯ ಗೊತ್ತಿರ್ಲಿಲ್ಲ. ಬೈ ಚಾನ್ಸ್ ಆಗಿ ಮೈನಾ ಅವರಪ್ಪ ಅವ್ರ ಅಣ್ಣನ್ ನೋಡಿದ್ರು. ಹಳೆದೆಲ್ಲ ನೆನಪಾಗಿ ಬಾಯಿ ಬಂದಾಗ ಬೈದ್ ಕಳಿಸಿದ್ರು. ಮತ್ತ್ಯಾಕೆ ಬಂದೆ? ನಿನ್ನ ಸಿಗಿದು ತೋರಣ ಕಟ್ಬಿಡ್ತೀನಿ. ಕಾಲು ಹಿಡಿದ್ಬಿಟ್ಟೆ ಎಲ್ಲ ಕ್ಷಮೆ ಕೊಟ್ಬಿಡ್ಬೇಕಾ? ಹೇ, 7 ಜನ್ಮ ದಾಟಿದ್ರು ನಾನ್ ನಿನ್ನ ಕ್ಷಮಿಸಕ್ಕಿಲ್ಲ. ನೀನ್ ಮಾಡ್ಕೊಂಡ್ ಬಂದಿರೋದು ವಿಷ ಕಣೋ ಇದು. ಇಷ್ಟೆಲ್ಲ ಇರ್ಬೇಕಾದ್ರೆ ನಾವೀಗ ಹೇಳೋದು ಸರಿನಾ? ಮೈ ಗಾಡ್, ಅಂಕಲ್ ಅಷ್ಟೊಂದು ಕೋಪ ಮಾಡ್ಕೊಂಡ್ರ? ನಂಬೋಕೆ ಆಗ್ತಿಲ್ಲ. ಪ್ರೀತಿ ಅನ್ನೋದು ಒಬ್ಬ ಮನುಷ್ಯನ ಮೃದುನೂ ಮಾಡುತ್ತೆ, ಮೃಗನೂ ಮಾಡುತ್ತೆ. ಈಗಾಗ್ಲೇ ನಿನ್ಗೆ ಚೆನ್ನಾಗಿ ಅನುಭವ ಆಗಿರ್ಬೇಕಲ್ವಾ? ಇವತ್ತು ಮುತ್ತಣ್ಣ ನಡ್ಕೊಂಡಿದ್ದ ರೀತಿನ ನಿನ್ಗರ್ಥ ಮಾಡ್ಸಕ್ ಹೇಳ್ದೆ ಅಷ್ಟೇ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದ್ರೆ ಮೈನಾ ಧ್ರುವ ಲವ್ ಮಾಡ್ತಾ ಇರೋ ವಿಚಾರನ ನಾವ್ ಯಾವಾಗ ಮಾತಾಡೋದು? ಮೊದಲು ಮೈನಾ ಅವ್ರ ಅಕ್ಕನ ಮದ್ವೆ ಒಂದ್ ಮುಗ್ದೋಗ್ಲಿ. ಅದಾದ ಸ್ವಲ್ಪ ದಿವಸಕ್ಕೆ ಮುತ್ತಣ್ಣ ಅವ್ರ ಕೋಪನೂ ಕಮ್ಮಿ ಆಗತ್ತೆ. ಆಮೇಲೆ ಮೈನನ್ ಮದ್ವೆ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ. ಆ ಸಮಯದಲ್ಲಿ ವಿಚಾರ ಮಾತಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ನನಗೂ ಅದೇ ಸರಿ ಅನ್ನಿಸ್ತಾ ಇದೆ. ಮದುವೆ ಮುಗ್ದಾದ್ಮೇಲೆ ನಾವು ಮಾತಾಡೋಣ. ನಾನೇನು ಹೊರಡ್ತೀನಿ ಮ್ಯಾಮ್. ಬಾಯ್ ಬಾಯ್. ಮೈನಾ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಅಲ್ಲ ಮೈನಾ, ಪುಷ್ಪಕ್ಕೂ ನಿನ್ನ ಮತ್ತೆ ಧ್ರುವಂದು ಲವ್ ವಿಚಾರ ಮಾತಾಡಿದಾಗ ನೀನ್ಯಾಕೆ ಸೈಲೆಂಟ್ ಆಗಿ ನಿಂತಿದ್ದೆ? ಸಿಕ್ಕಿದ್ ಒಳ್ಳೆ ಚಾನ್ಸ್ ಅಂತ ಹೇಳಿ ನಿನ್ನ ಮತ್ತೆ ಧ್ರುವನ್ ಲವ್ ವಿಚಾರನ ಅಪ್ಪ ಅಮ್ಮನ ಹತ್ರ ಹೇಳ್ಬಿಡತ್ತಾನೆ. ಹೇಗೂ ವಾರ್ಡನ್ ಮತ್ತೆ ಪುಷ್ಪಕ್ ಅಲ್ಲೇ ಇದ್ರು. ನಿಮ್ ಅಪ್ಪ ಅಮ್ಮ ಏನಾದ್ರು ನೀನ್ ಲವ್ ವಿಚಾರದಲ್ಲಿ ವಿರೋಧ ಮಾಡಿದಿದ್ರೆ ಅವ್ರು ಹಾಗೋ ಹೀಗೋ ಮಾಡಿ ಕನ್ವಿನ್ಸ್ ಮಾಡ್ಬಿಡ್ತಿದ್ರು. ಹೇಗೋ ಮಾಡಿ ನಿಮ್ಮಿಬ್ರು ಲವ್ ಸಕ್ಸಸ್ ಆಗಿರೋದು. ಇಬ್ರು ಮದ್ವೆ ಆಗ್ಬಿಡ್ಬೋದಾಗಿತ್ತು ತಾನೇ? ಇಲ್ಲ, ಈಗ್ಲೇ ಅವ್ರಿಗೆ ವಿಚಾರ ಗೊತ್ತಾಗೋದು ಬೇಡ. ಯಾಕ್ ಮೈನಾ, ಯಾಕೆ ಹೀಗೆ ಹೇಳ್ತಾ ಇದೀಯಾ? ಅದೇನೋ ಹೇಳ್ತಾರಲ್ಲ, ಎಣ್ಣೆ ಬಂದಾಗ ಕಣ್ ಮುಚ್ಕೋಬಾರ್ದು ಅಂತ. ಒಳ್ಳೆ ಹಾಗೆ ನಡ್ಕೋತಾ ಇದೀಯ ನೀನು. ನೋಡು, ಇಂಥ ವಿಚಾರದಲ್ಲೆಲ್ಲ ಡಿಲೇ ಮಾಡಬಾರ್ದು. ಆ ವಾರ್ಡನ್ ಮೇಡಮ್ಗೂ ಬುದ್ಧಿ ಇರ್ಲಿಲ್ಲ, ಅಡ್ವಾಯ್ ಹಾಕಿ ನಿಲ್ಲಿಸ್ಬಿಟ್ರು. ನಿನಗೇನಾಗಿತ್ತು ಅಂತ? ನರ್ತನ, ನಿನ್ ಕೈ ಮುಗಿತೀನಿ. ನಂದೇ ನನ್ನ ತಲೆ ನೋವಾಗಿದೆ. ಸುಮ್ಮನೆ ನಿನ್ ತಲೆ ತಿನ್ಬೇಡ. ನೋಡು, ನನ್ನ ವಿಚಾರನ ನಾನೇ ನೋಡ್ಕೋತೀನಿ. ನಿನ್ಗೆ ಯಾಕದೆಲ್ಲ? ಸುಮ್ಮನೆ ಹೋಗು. ಹಾಗಲ್ಲ ಮೈನಾ, ನೀನು ನಿನ್ ಪ್ರೀತಿ ವಿಚಾರದಲ್ಲಿ ಈಗಾಗ್ಲೇ ತುಂಬಾ ನೋವು ಅನುಭವಿಸ್ತಾ ಇದೀಯಾ. ನೋಡು, ನಾನೇ ನಿನ್ ಕಂಡ್ರೆ ಎಷ್ಟು ಕೋಪ ಮಾಡ್ಕೋತಿದ್ದೆ.
ಇವಾಗ ನಾನೇ ನಿನ್ ಬಗ್ಗೆ ಅಷ್ಟು ಕನ್ಸರ್ನ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ನನಗಿನ್ನೆಷ್ಟು ಬೇಜಾರಾಗಿರ್ಬೇಡ. ಯಾಕೆ ನಿನ್ ಪ್ರೀತಿ ವಿಚಾರದಲ್ಲಿ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ಯಾ ಮೈನಾ? ನೋಡು, ನೀನೇ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ನಿನ್ ಪ್ರೀತಿ ವಿಚಾರ ಮಾತಾಡ್ತೀಯಾ, ಇಲ್ಲ ನಾನೇ ಹೋಗಿ ಹೇಳ್ಬಿಡ್ಲಾ?